ಅರುಣಪ್ಪ, ಹುಷಾರು. ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ರು, ಇಷ್ಟು ಬೇಗ ಹೋಗ್ಬೇಕಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಜಗದೀಶ. ಹೇಗ್ ಅನ್ಕೊಳ್ತೀರಾ ಅಣ್ಣ? ದೊಡ್ಡೇಜ್ಮಾನ್ರಿಗೆ ಇಷ್ಟೊಂದ್ ಕೋಪ ಬರತ್ತೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಇಲ್ಲಿ ದೊಡ್ಡೇಜ್ಮಾನ್ರಿಗೆ ನಾವ್ ಹೇಗೋ ಸಮಾಧಾನ ಮಾಡ್ತೀವಿ, ಆದ್ರೆ ನೀವು ಮಾತ್ರ ವಾಗ್ದೇವಮ್ಮನವ್ರ ಕನ್ಸು ನಿಜ ಆಗೋ ಹಾಗೆ ನೋಡ್ಕೊಳ್ಳಿ. ಅಲ್ಲಿ ನೋಡಿ, ದೋಣಿ ಬಂದಾಯ್ತು, ನೀವು ಹೊರಡಿ. ವಾಗ್ದೇವಮ್ಮ, ಹುಷಾರು. ನೀನು ಹುಷಾರು, ನಿನ್ ಹೊಟ್ಟೆಲಿರೋ ಮಗುನು ಹುಷಾರು. ಸರಸ್ವತಿನ ಸ್ಕೂಲಿಗೆ ಕಳಿಸೋದನ್ನ ಮಾತ್ರ ಯಾವ ಕಾರಣಕ್ಕೂ ಮರಿಬೇಡ. ಆಗ್ಲಿ ವಾಗ್ದೇವಮ್ಮ. ಸರಸ್ವತಿ ನಮ್ ಜೊತೆ ಬರಲ್ವಾ? ಯಾಕ್ ಬರಲ್ಲ? ಮೊದ್ಲು ನೀವು ಹೋಗ್ತಿದ್ದೀರಲ್ವಾ, ಆಮೇಲೆ ಸರಸ್ವತಿ ಬರ್ತಾಳೆ, ನಿಮ್ ಜೊತೆ ಸೇರಿ ಓದ್ತಾಳೆ. ವಾಗ್ದೇವಮ್ಮ, ನೀವ್ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀರಾ. ಆಗ ನಮ್ ಸರಸ್ವತಿನ ನೆನ್ಪಿಟ್ಕೊಳ್ಳಿ, ನಿಮ್ ಹತ್ರನೇ ಕಳಿಸ್ಕೊಡ್ತೀನಿ. ಇವಳು ನಿಮ್ ಹಾಗೆ ಬೆಳಿಬೇಕು. ನನಗೆ ತಿಳುವಳಿಕೆ ಬಂದಾಗಿಂದ ಅರುಣಪ್ಪನ ನಾನು ಬಿಟ್ಟಿರ್ತಿರ್ಲಿಲ್ಲ ಅಮ್ಮ. ಅರುಣಪ್ಪ ಊರ್ಬಿಟ್ಟು ಹೋಗಿದ್ದು ನನಗೆ ನೆನಪಿಲ್ಲ. ಈಗ ಹೋಗ್ತಾ ಇದ್ದಾರೆ ಅಂದ್ರೆ ನನ್ನ ನೆರಳೇ ನನ್ನ ಬಿಟ್ಟು ಹೋಗ್ತಿದೆ ಅನಿಸ್ತಿದೆ ಉಮ್ಮ. ಏನ್ ಮಾಡಕ್ಕಾಗತ್ತೆ ರೀ, ತಪ್ಪಿದ್ದಲ್ವಲ್ಲ. ವಾಗ್ದೇವಮ್ಮವ್ರ ದುಃಖ ಕೂಡ ಅರ್ಥ ಮಾಡ್ಕೋಬೇಕಲ್ವಾ. ನಮ್ಮಿಂದ ಅವ್ರು ಎಷ್ಟ್ ಮಹಾ ದೂರ ಇದ್ದಾರೆ. ನದಿ ದಾಟಿ ರಾತ್ರಿ ಬಸ್ ಹತ್ತಿದ್ರೆ ಬೆಳಿಗ್ಗೆ ಹೋಗಿ ತಲುಪ್ತೀವಿ. ಯಾವಾಗ ಬೇಕೋ ಅವಾಗ ಹೋಗಿ ನೋಡ್ಕೊಂಡ್ ಬರ್ಬೋದು. ಹಂಗಂದ್ರೆ ನಾವ್ಯಾವಾಗ ಹೋಗ್ತೀವಿ ಅಪ್ಪ ರಾಹುಲ್ ಹತ್ರಕ್ಕೆ? ಹೋಗ್ತೀವಮ್ಮ. ನಾಳೆನೋ ನಾಡಿದ್ದೋ ನಿನ್ಗೊಬ್ಬ ಪುಟಾಣಿ ತಮ್ಮನೋ ತಂಗಿನೂ ಹುಡ್ತಾರಲ್ವಾ, ಆಮೇಲೆ ನಿಮ್ಮಿಬ್ರು ಪಟ್ಟಣದಲ್ಲಿ ದೊಡ್ಡ ಸ್ಕೂಲಿಗೆ ಸೇರಿಸ್ತೀನಲ್ವಾ, ಆಗ ನೀನು ರಾಹುಲ್ನ ನೋಡ್ಬಹುದು. ನೋಡ್ಬೋದು ಅಂದ್ರೆ ಏನ್ರಿ, ಜೊತೆಲೇ ಇರ್ತೀವಿ. ಇವಾಗ ತಾನೇ ವಾಗ್ದೇವಮ್ಮಂಗೆ ಹೇಳ್ದೆ ಅಲ್ವಾ, ನಮ್ ಸರ್ಸುನ ನಿಮ್ ಹತ್ರನೇ ಕಳಿಸ್ತೀವಿ, ನಿಮ್ ಹಾಗೆ ಬೆಳಿಬೇಕು ಅಂತ. ಈ ನಮ್ ಸರಸ್ವತಿನ ಆ ವಾಗ್ದೇವಿ ಅಮ್ಮನೇ ನೋಡ್ಕೋತಾರೆ. ಜಗದೀಶಣ್ಣ, ಜಗದೀಶಣ್ಣ, ಏನಾಯ್ತು ಅಣ್ಣ? ಅಣ್ಣ, ನಿಮ್ ಮನೆ ಹತ್ರ ಮನೆ ಸಾಮಾನುಗಳೆಲ್ಲ ಆಚೆ ಬಿಸಾಕ್ತಾ ಇದ್ದಾರೆ. ಯಾರು? ನಮ್ಮೂರವ್ರೆ, ದೊಡ್ಡ ಏನ್ ಕಡೆಯವರು. ನನ್ಗೇನು ಅರ್ಥ ಆಗ್ಲಿಲ್ಲ, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದೆ. ಬೇಗ ಬನ್ನಿ ಅಣ್ಣ. ಬಾವಮ್ಮ. ಬಾಣ. ಅಯ್ಯೋ, ಏಯ್, ಏನಯ್ಯ ಇದು? ಏನಿದು? ಏನ್ ಮಾಡ್ತಾ ಇದ್ದೀರಾ ನೀವು? ಏಯ್, ನಿಲ್ಸಿ. ದಾರಿ ಬಿಡಪ್ಪ. ನಿಲ್ಸಿ, ನಿಲ್ಸಿ. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ದಾರಿ ಬಿಡಿ. ಏನ್ ಮಾಡ್ತಾ ಇದ್ದೀರಾ ನೀವು? ದಾರಿ ಬಿಡಿ ನನಗೆ. ನಿಲ್ಸಿ. ನಿಲ್ಸಿ. ನಿಲ್ಸಿ ಅಲ್ಲ, ನಿಮ್ಗೆ ಹೇಳ್ತಿರೋದು, ನಿಲ್ಸಿ. ಏನ್ ಮಾಡ್ತಿದ್ದೀರಾ? ಸ್ವಲ್ಪ ನಿಲ್ಸಿ. ಸಾಮಾನೆಲ್ಲ ಬಿಸಾಡ್ಬೇಡಿ, ನಿಧಾನವಾಗಿಡಿ. ಪಾಪ ಜಗದೀಶ್ ಅಣ್ಣ ಬೇಜಾರ್ ಮಾಡ್ಕೋತಾರೆ. ಸೂರ್ಯಪ್ರಕಾಶ್ ಅವರೇ, ಇದೇನ್ ನೀವು ಮಾಡ್ತಾ ಇರೋ ಕೆಲ್ಸ? ಯಾಕೆ ನಮ್ಮ ಮನೆಯಿಂದ ಸಾಮಾನೆಲ್ಲ ಎಸೆತಾ ಇದ್ದೀರಾ? ನನ್ ಕೈಯಲ್ಲಿ ಏನಿದೆ ಜಗದೀಶ? ಯಜಮಾನ್ ರಾಚೆ ಹಾಕು ಅಂದ್ರು ಹಾಕ್ತಿದೀವಿ. ನೀವು ಮನೆ ಕಟ್ಟೋದಕ್ಕೆ ಯಜಮಾನ್ ರಥ ತಗೊಂಡಿದ್ ದುಡ್ಡು, ಉಳ್ಮೆ ಮಾಡೋ ದುಡ್ಡು, ಅದನ್ನೆಲ್ಲ ಕೊಟ್ಟಿಲ್ಲ ತಾನೇ? ಅದಕ್ಕೆ ಸಾಮಾನೆಲ್ಲ ಹೊರಗಡೆ ಹಾಕಿ ಮನೆ ಬೀಗ ಹಾಕಿ ಅಂತ ಹೇಳಿದ್ರು. ಇಲ್ಲ, ದೊಡ್ಡ ಯಜಮಾನ್ರು ಇಂಥ ಕೆಲಸ ಮಾಡಲ್ಲ. ಅವರು ನಮ್ಮನ್ನ ಮಕ್ಕಳ ಹಾಗೆ ನೋಡ್ಕೋತಾರೆ. ಅವ್ರು ಯಾಕೆ ನಮ್ಗೆ ಅನ್ಯಾಯ ಮಾಡ್ತಾರೆ? ಅಲ್ಲಿ ಹೆತ್ತ ಮಗನ್ಗೆ ದಿಕ್ಕಿಲ್ಲಮ್ಮ. ನೀವು ಮಕ್ಕಳ ತರ ಅಂತಿದ್ದೀರಾ, ಇನ್ನು ನೀವೇನು ನಾವೇನು? ಇಲ್ಲ ಅಣ್ಣ, ಯಜಮಾನ್ರು ನಮ್ಗೆ ಈ ತರ ಅನ್ಯಾಯ ಮಾಡಲ್ಲ. ಅವರು ನಮ್ಗೊಂದ್ ಮಾತು ಹೇಳ್ದೆ ನಮ್ಗೆ ಯಾಕೆ ಹೀಗೆ ಮಾಡ್ತಾರೆ ಹೇಳಿ? ಸ್ವಲ್ಪ ಹೊತ್ತು ಏನು ಮಾಡಬೇಡಿ, ನಾನು ಯಜಮಾನ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಸಾಮಾನೆಲ್ಲ ಹೊರಗೆ ಹಾಕ್ಬೇಡಿ, ನಿಮ್ಮ ಕೈ ಮುಗಿತೀನಿ. ಸ್ವಲ್ಪ ಇರಿ. ಏನ್ರಿ, ನಾನು ಬರ್ತೀನಿ ರೀ. ಸ್ವಲ್ಪ ಸರ್ಸನ ನೋಡ್ಕೊಂಬ ಬನ್ರಿ. ಪಟ್ಟಕ್ಕೆ ಹೋಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವಳು ಬಹಳ ದೊಡ್ಡ ಓದ್ನ ಓದ್ಕೊಂಡಿದ್ದಾಳೆ, ಬಹಳ ದೊಡ್ಡ ಆಸೆ ಇಟ್ಕೊಂಡಿದ್ದಾಳೆ. ಇಲ್ಲೇ ಇದ್ರೆ ಅದ್ಯಾವುದು ನೆರವೇರಲ್ಲಪ್ಪ. ಮಾತು ಕೊಟ್ಟಿದ್ದೀನಪ್ಪ, ಕರ್ಕೊಂಡು ಹೋಗ್ಲೇಬೇಕು.
ಯಜಮಾನ್ರು ಇದ್ದಾರಾ? ಒಳಗಡೆ ಅವ್ರೆ. ಬಾ ಅಮ್ಮ ಬಾ. ಏಯ್, ಯಾರು ಇವರನ್ನು ಒಳಗಡೆ ಬಿಟ್ಟಿದ್ದು? ಹೊರಗಡೆ ಕಳಿಸಿ ಇವರನ್ನ. ಇಷ್ಟು ಕೋಪ ಯಾಕೆ ಯಜಮಾನ್ರೆ? ಮಾತು ಕೇಳಲಿಲ್ಲ ಅಂತ ಯಾರಾದ್ರೂ ಮಕ್ಕಳನ್ನ ಇಷ್ಟು ದ್ವೇಷ ಮಾಡ್ತಾರಾ? ಅಲ್ಲ, ಈಗೇನಾಗಿದೆ ಅಂತ ಇಷ್ಟು ಕೋಪ? ಏನಾಗಿದೀಯ, ಏನು ಅಂತ ಕೇಳ್ತೀಯ? ಮಗ, ಸೊಸೆ, ಮನೆಯವರು, ಮೊಮ್ಮಕ್ಕಳಿಂದ ತುಂಬಿ ತುಳುಕಾಡ್ತಿದ್ದ ಮನೆನ ಸ್ಮಶಾನ ಮಾಡ್ಬಿಟ್ರಿ. ನನ್ನ ಕುಟುಂಬನೇ ಒಡೆದು ಹಾಕ್ಬಿಟ್ರಿ. ನನ್ ಮುಂದೆ ನಿಂತ್ಕೊಂಡು ಮಾತಾಡೋ ಅರ್ಹತೆ ಕೂಡ ನಿಮ್ಗಿಲ್ಲ. ಹೋಗಿ. ಯಾಕೆ ಯಜಮಾನ್ರೆ ಹೀಗ್ ಮಾತಾಡ್ತಾ ಇದ್ದೀರಾ? ನಾವೇನ್ ಮಾಡಿದ್ವಿ? ಏನು ಮಾಡಿದ್ಯಾ? ಇಷ್ಟಕ್ಕೆಲ್ಲ ಕಾರಣ ನೀನೇ. ನೀನು ಚಿಕ್ಕವಳಿಂದ ನನ್ನ ಕಣ್ಮುಂದೆನೆ ಬೆಳೆದೋಳು ಅಂತ, ಒಳ್ಳೆ ಹುಡುಗಿ ಅಂತ, ನಿನ್ನ ಗಂಡನು ನನ್ನ ಮಗನು ಸ್ನೇಹಿತರು ಅಂತ ನಿಮ್ಮನ್ನ ನಂಬಿದ್ದಕ್ಕೆ ನನ್ನ ಸೊಸೆ ಮಾತನ್ನ ಕೇಳಿ ನನ್ನ ಮಗನ ನನ್ನ ವಿರುದ್ಧನೇ ನಿಲ್ಲೋ ಹಾಗೆ ಮಾಡಿ ನನ್ನ ಕುಟುಂಬನೇ ಸರ್ವನಾಶ ಮಾಡಿದ್ರಿ. ಯಾಕೆ ಯಜಮಾನ್ರೆ ಅಷ್ಟು ನಿಷ್ಠೂರವಾಗಿ ಮಾತಾಡ್ತಾ ಇದ್ದೀರಾ? ನಿಮ್ ಉಪ್ಪು ತಿಂದು ಬದುಕ್ತಾ ಇದೀವಿ. ನಾವ್ ನಿಮ್ ಕುಟುಂಬನ ಯಾಕೆ ನಾಶ ಮಾಡ್ತೇವಿ ಹೇಳಿ? ವಾಗ್ದೇವಮ್ಮನ್ ನೋವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ. ಪಾಪ ವಾಗ್ದೇವಮ್ಮ ತುಂಬಾ ಓದ್ಕೊಂಡಿದ್ದಾರೆ ಯಜಮಾನ್ರೆ. ಆ ಓದಿನ ಮೇಲೆ ಎಷ್ಟೋ ಆಸೆ ಇಟ್ಕೊಂಡಿದ್ದಾರೆ. ಅವ್ರು ಮಾತಾಡೋದನ್ನ ನೋಡಿದ್ರೆ ಏನಾದ್ರೂ ಸಾಧನೆ ಮಾಡ್ತಾರೆ ಅನ್ನಿಸ್ತು. ಅವ್ರು ದೊಡ್ಡ ವ್ಯಕ್ತಿ ಆಗ್ತಾರೆ ಯಜಮಾನ್ರೆ. ನಾಳೆ ನಿಮ್ಗೂ ನಮ್ಮೂರಿಗೂ ಹೆಸರು ತರ್ತಾರೆ. ಹಿಂದೆ ನಮ್ಮ ಅಜ್ಜಂದ್ರು ನಿಮ್ ಹೊಲದಲ್ಲಿ ದುಡಿತಾ ಇದ್ರು, ಈಗ ನಾವ್ ದುಡಿತಾ ಇದೀವಿ. ನಮ್ ಮಕ್ಕಳು ಅದನ್ನೇ ಮಾಡ್ಬೇಕು ಅಂದ್ರೆ ಹೇಗೆ ಯಜಮಾನ್ರೆ? ಕಾಲ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ, ಬದ್ಲಾಗತ್ತೆ. ಆ ಬದಲಾವಣೆ ನಿಲ್ಸೋದು ಯಾರ ಕೈಯಲ್ಲೂ ಇಲ್ಲ ಯಜಮಾನ್ರೆ. ಬಾಯಿ ಮುಚ್ಚು! ಎಷ್ಟೊಂದು ಧೈರ್ಯ ನಿನಗೆ! ನನ್ನ ಎದುರಿಗೆ ನಿಂತು ಮಾತಾಡೋ ಅಷ್ಟು ದೊಡ್ಡ ಮನುಷ್ಯ ನೀನು. ಮಾತಾಡ್ಬೇಡ. ಏನಯ್ಯ, ನಾನೇ ನನ್ನ ಮಕ್ಕಳನ್ನ ಮನೆಯಿಂದ ಹೊರಗೆ ಹೋಗಿ ಅಂದ್ರೆ ಅವರನ್ನೇ ಮನೆ ಸೇರಿಸೋ ಅಷ್ಟು ಧೈರ್ಯ ಬಂದಿದ್ಯಾ ನಿನ್ಗೆ? ಯಜಮಾನ್ರೆ, ಇಲ್ಲ, ನಿಮಗೆ ಎದುರು ಮಾತಾಡೋಷ್ಟು ಧೈರ್ಯ ನಮ್ಗೆ ಎಲ್ಲಿದೆ? ಅಷ್ಟು ಭಯ ಪಡೋನಾಗಿದ್ರೆ ನನ್ನ ಮಗನಿಗೆ ಬುದ್ಧಿ ಹೇಳಿ ನನ್ನ ಹತ್ರ ಕರ್ಕೊಂಡ್ ಬರ್ಬೇಕಾಗಿತ್ತು. ಧೈರ್ಯ ಹೇಳಿ ಊರಿಂದ ಆಚೆ ಕಳಿಸ್ತಾ ಇರ್ಲಿಲ್ಲ. ನನ್ನ ಮಗನ್ನ ನನ್ನಿಂದ ದೂರ ಮಾಡಿರೋ ನಿಮ್ಮನ್ನ ಈ ಊರಲ್ಲಿ ಇರಕ್ ಬಿಡ್ತೀನಿ ಅನ್ಕೊಂಡಿದ್ದೀರಾ? ಈ ಕ್ಷಣದಿಂದ ನೀವು ನನ್ನ ಹೊಲದಲ್ಲಿ ಉಳುಮೆ ಮಾಡೋ ಅಗತ್ಯ ಇಲ್ಲ. ನನ್ನ ಹತ್ರ ತಗೊಂಡಿದ್ದ ಸಾಲ ಎಲ್ಲ ಕೊಟ್ಟು ನೀವು ನಿಮ್ ಮನೆ ಬಿಟ್ಟು ಹೊರಡ್ತಾ ಇರಿ. ಯಜಮಾನ್ರೆ, ಹಾಗೆ ಮಾತಾಡ್ಬೇಡಿ. ಮನೆ ಹೊಲ ಇಲ್ದಿದ್ರೆ ದಿಕ್ಕಿಲ್ದವ್ರಂಗ ಬಿಡ್ತೀವಿ ಯಜಮಾನ್ರೆ. ನಮ್ಮ ಹೆಂಡತಿ ಮಕ್ಳನ್ನ ನೋಡಿ ನಿಮ್ ಕಾಲ ಹಿಡ್ಕೋತೀನಿ ಯಜಮಾನ್ರೆ. ನಿಮ್ ಮಗನ್ ಸಮಾನ ಅನ್ಕೊಳ್ಳಿ. ದಯವಿಟ್ಟು ಕರುಣೆ ತೋರಿ ಯಜಮಾನ್ರೆ, ಕರುಣೆ ತೋರಿ. ಮಗನೇ ನನ್ನನ್ನ ದೂರ ಮಾಡಿ ಹೋದ್ಮೇಲೆ ನನ್ನ ಮಗನ್ ಹಾಗಿರೋ ನೀನು ಇನ್ಯಾಕ್ಬೇಕೋ? ಹೋಗೋ ಇಲ್ಲಿಂದ. ಯಜಮಾನ್ರೆ, ಇನ್ನು ನನ್ನ ಹೆಂಡತಿಗೆ ಹೆರಿಗೆನೂ ಆಗಿಲ್ಲ ಯಜಮಾನ್ರೆ. ಇದಕ್ಕಿದ್ದಾಗೆ ಹೋಗಿ ಅಂದ್ರೆ ಎಲ್ಲಿಗೆ ಹೋಗೋದು ಯಜಮಾನ್ರೆ? ಹೆರಿಗೆ ಆಗೋ ತನಕ ಸಮಯ ಕೊಡಿ. ಹೇಗಾದ್ರೂ ಮಾಡಿ ನಿಮ್ ಸಾಲ ತೀರಿಸ್ತೀವಿ ಯಜಮಾನ್ರೆ. ಸ್ವಲ್ಪ ಸಮಯ ಕೊಡಿ ಯಜಮಾನ್ರೆ. ಸ್ವಲ್ಪ ಸಮಯ ಕೊಡಿ ಯಜಮಾನ್ರೆ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನಮ್ಮನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ, ಕ್ಷಮಿಸ್ಬಿಡಿ. ಏನು ಅಂದ್ರೆ ಏನ್ರಿ? ಬೇಡ ರೀ, ಮೇಲೆ ಹೇಳ್ರಿ, ಬನ್ನಿ. ಬೇಡ ಬೇಡ ರೀ, ಬನ್ನಿ. ನಾವೇನೇ ಮಾತಾಡಿದ್ರು ಯಜಮಾನ್ರಿಗೆ ಕೋಪ ಹೆಚ್ಚಾಗತ್ತೆ ಬಿಟ್ರೆ ಕನಿಕರ ಬರಲ್ಲ. ನಮಗೇನಾದ್ರೂ ಕಷ್ಟ ಬಂದ್ರೆ ನೀವೇ ದೇವರು ಅನ್ಕೊಂಡು ನಿಮ್ ಹತ್ರನೇ ಹೇಳ್ಕೋತಾ ಇದ್ವಿ ಯಜಮಾನ್ರೆ. ಈಗ ದೇವ್ರೇ ಕಷ್ಟ ಕೊಡ್ತಾ ಇದ್ರೆ ನಾವ್ ಯಾರ ಹತ್ರ ಹೇಳ್ಕೊಳ್ಳೋದು ಯಜಮಾನ್ರೆ? ನಿಮ್ ಇಷ್ಟ ಯಜಮಾನ್ರೆ. ನಿಮಗೇನ್ ನ್ಯಾಯ ಅನ್ಸುತ್ತೋ ಅದನ್ನೇ ಮಾಡಿ. ನಮ್ ಹಣೆಲಿ ಏನ್ ಬರ್ದಿದ್ಯೋ ಅದೇ ನಡೆಯತ್ತೆ. ಆದ್ರೆ ಯಾವಾಗ್ಲೂ ತಪ್ಪು ಮಾಡೋರ್ಗೆ ಶಿಕ್ಷೆ ಸಿಗತ್ತೆ ಯಜಮಾನ್ರೆ. ಆದ್ರೆ
ಸಹಾಯ ಮಾಡೋರ್ಗೂ ಶಿಕ್ಷೆ ಸಿಗತ್ತೆ ಅನ್ನೋದಾದ್ರೆ ಈ ಲೋಕದಲ್ಲಿ ಯಾವ ಮನುಷ್ಯನೂ ಸಹಾಯ ಮಾಡಲ್ಲ ಯಜಮಾನ್ರೆ. ನಾನೇನಾದ್ರೂ ತಪ್ಪಾಗಿ ಮಾತಾಡಿ ನಿಮ್ ಮನ್ಸಿಗೆ ನೋವು ಕೊಟ್ಟಿದ್ರೆ ನನ್ನ ಕ್ಷಮಿಸ್ಬಿಡಿ. ಕೊನೆಯದಾಗಿ ಒಂದು ವಿಷಯ ಯಜಮಾನ್ರೆ, ನಾನಂತೂ ಯಾವ ತಪ್ಪು ಮಾಡಿಲ್ಲ. ನಿಮಗೆ ನಿಮ್ ಕುಟುಂಬಕ್ಕೆ ಒಳ್ಳೇದೇ ಮಾಡಿದ್ದೀನಿ. ಅದು ಆ ದೇವ್ರು ಗೊತ್ತು. ಮುಂದೆ ಯಾವತ್ತಾದ್ರೂ ಒಂದು ದಿನ ನಿಮ್ಗೂ ಗೊತ್ತಾಗೋ ಹಾಗೆ ಮಾಡ್ತಾನೆ. ಬರ್ತೀನಿ ಯಜಮಾನ್ರೆ, ನಡೀರಿ. ಯಾವಾಗ್ಲೂ ಬೀಸೋ ಗಾಳಿ ಇವತ್ತೇನೋ ಒಂಥರ ಹೊಸತರ ಅಂತ ಅನ್ನಿಸ್ತಾ ಇದೆ ಅಲ್ಲ. ಯಾವತ್ತು ನಾನ್ ನೋಡೋ ಲೋಕ ಇವತ್ತು ಇವತ್ತು ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ಗುರಿ ಇಟ್ಕೊಂಡು ಇಡೋ ಮೊದಲನೇ ಹೆಜ್ಜೆ, ಅದು ಕೊಡೋ ಉತ್ಸಾಹ, ಸಂತೋಷ ಜೀವನದಲ್ಲಿ ಇನ್ಯಾವುದು ಕೊಡೋದಿಲ್ಲ. ಇಷ್ಟು ದೂರ ಬಂದ್ಮೇಲೂ ಕೂಡ ನೀವಿನ್ನೂ ಅಲ್ಲೇ ಇರೋ ಹಾಗಿದೆ. ಕೆಲವು ಬಂಧ ಸಂಬಂಧಗಳನ್ನ ಬಿಟ್ಟು ಬರೋದು ಅಷ್ಟು ಸುಲಭ ಅಲ್ಲ ವಾಗ್ದೇವಿ. ಬಿಟ್ಟು ಬಿಡಿ ಅಂತ ನಾನೇನು ಹೇಳ್ತಿಲ್ವಲ್ಲ. ಹಳೆ ನೆಲದಲ್ಲಿ ಇನ್ನೂ ಕೂತಿದ್ರೆ ಮುಂದಕ್ಕೆ ಹೋಗಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸಾಧನೆ ಮಾಡಕ್ ಹೊರಟಿರೋ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದೀನಿ. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಿದ್ದೀನಿ. ಆಗ ಬಿಟ್ಟು ಬಂದಿರೋ ಯಾವುದ್ರ ಬಗ್ಗೆನೂ ನಮಗ್ ನೋವಾಗಲ್ಲ, ನೆನಪಿನಲ್ಲೇ ಉಳಿಯುತ್ತೆ. ಯಾಕೆ ನಗ್ತಿದ್ದೀರಾ? ಏನೂ ಇಲ್ಲ. ಉಮಾ ಕೂಡ ಥೇಟ್ ಹೀಗೆ ಮಾತಾಡಿ ಇದನ್ನ ನಿನಗೆ ಕೊಡು ಅನ್ಲು. ಏನಿದೆ ಇದರಲ್ಲಿ? ಬಿಚ್ ನೋಡು. ನಿನ್ ಮೇಲಿರೋ ನಂಬಿಕೆಗೆ ಉಮಾ ತನ್ನೆಲ್ಲ ಒಡವೆಗಳನ್ನು ಕೊಟ್ಟು ಕಳಿಸಿದಾಳೆ ವಾಗ್ದೇವಿ. ತಗೊಳ್ಳೋದಕ್ಕೆ ನಮ್ಮ ಅಭಿಮಾನ ಅಡ್ಡ ಆದ್ರೆ ವಾಗ್ದೇವಮ್ಮಂಗೆ ಇದು ಸಾಲ ಅಂತ ಅನ್ಕೊಳಕ್ ಹೇಳಿ ಅಣ್ಣಯ್ಯ ಅಂತ ಹೇಳಿದಾಳೆ. ರಾತ್ರಿ ನಾನ್ ನಿಮ್ಮ ಹತ್ರ ಏನ್ ಹೇಳ್ದೆ? ನನಗಿರೋ ಸಾಮರ್ಥ್ಯನ ನಂಬಿ ಬಂಡವಾಳ ಹಾಕೋದಿಕ್ಕೆ ಯಾರಾದ್ರೂ ಒಬ್ರು ತಪ್ಪದೆ ಬರ್ತಾರೆ ಅಂತ ಹೇಳಿದ್ದೆ ಅಲ್ಲ. ಅಕ್ಷರಶಃ ಅದೇ ನಡೀತು. ಲಾಭ ಬಂದ್ರೆ ಯಾರಿಗ್ ಬೇಡ ಹೇಳಿ? ಬುದ್ಧಿವಂತಿಕೆ ಯಾವತ್ತೂ ದುಡ್ಡನ್ನ ನಂಬದೇ ಇರಬಹುದು, ಆದ್ರೆ ದುಡ್ಡು ಯಾವಾಗಲೂ ಬುದ್ಧಿವಂತಿಕೆ ಒಂದನ್ನೇ ನಂಬೋದು. ಗೆಲುವು ಯಾವಾಗಲೂ ಸಾಧನೆ ಮಾಡೋರು ಬೆನ್ನ ಹಿಂದೆನೆ ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ. ನಾನು ಸಾಧಿಸೋಕೆ ಹೊರಟಿರೋ ಗೆಲುವಿಗೆ ನನಗಿದಕ್ಕಿಂತ ದೊಡ್ಡ ಸೂಚನೆ ಇನ್ನೇನು ಬೇಕು ನೀವೇ ಹೇಳಿ? ನಾನಿಟ್ಟಿರೋ ಮೊದಲನೇ ಹೆಜ್ಜೆಲೆ ನನಗೆ ಸಿಕ್ಕಿರೋ ಗೆಲುವು. ಇನ್ನು ಈ ವಾಗ್ದೇವಿ ಗೆಲುವಿನ ಯಾತ್ರೆನ ಯಾರಿಂದನೂ ತಡೆಯೋಕ್ಕಾಗಲ್ಲ.
ಹಲೋ ವಿಕ್ರಮ್, ವಾಗ್ದೇವಿ ಅಂತ ಒಬ್ರು ಬಂದಿದ್ದಾರೆ, ಅವ್ರಿಗೆ ಕ್ಯಾಶ್ ಕೊಡಬೇಕು. ಓಕೆ, ಕ್ಯಾಶಿಯರ್ ಬರ್ತಾ ಇದ್ದಾರೆ, ಜಸ್ಟ್ 1 ಮಿನಿಟ್. ಓಕೆ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಮೇಡಮ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಬರ್ತೀವಿ ಸರ್. Please come, sir. ನಡೀರಿ ಸರ್. Very good morning to all of you. Please sit down. Thank you very much, madam. Okay, so today we will start a new poem, okay? Okay, madam. And all of you will repeat after me. Okay, madam. Okay. Open your books. Ready? We'll start. Huh? Each day I will do my best. I will do my best. And And I won't do I won't do any less. any less. My word My word will will always please me. always please me. Very good. I will color I will color very carefully. very carefully. Okay. All of you read. ಭಯ ಪಟ್ಕೋಬೇಡಮ್ಮ, ಏನೂ ಆಗಲ್ಲ. ಮಗುಗೆ ನಿನಗೆ ಏನೂ ಆಗಲ್ಲ. ಇಲ್ಲ ರೀ, ನನಗೆಲ್ಲ ಅರ್ಥ ಆಗ್ತಿದೆ. ಇಲ್ಲ ಇದ್ರೆ ಅಮ್ಮ, ಪರಿಸ್ಥಿತಿ ಯಾವಾಗ ಏನಾಗತ್ತೋ ಹೇಳಕ್ಕಾಗಲ್ಲ. ಏನು ಅಂದ್ರೆ, ಒಂದ್ ಕೆಲ್ಸ ಮಾಡೋಣ. ಏನ್ ಹೇಳಮ್ಮ? ಪಟ್ನಕ್ಕೆ ಆಸ್ಪತ್ರೆಗೆ ಹೋಗಿ ಬರೋಣ. ಅಲ್ಲಾದ್ರೆ ನಮ್ ವಾಗ್ದೇವಮ್ಮ ಇದ್ದಾರೆ, ತುಂಬಾ ಓದಿದ್ದಾರೆ. ಏನು ತೊಂದರೆ ಆಗದೆ ಇರೋ ಹಾಗೆ ಅವ್ರು ನೋಡ್ಕೋತಾರೆ. ಅಮ್ಮ, ಭಯ ಪಟ್ಕೋಬೇಡಮ್ಮ. ಏನು ಅಂದ್ರೆ, ಭಯ ಪಟ್ಕೋಬೇಡ. ಅಲ್ಲಿಗೆ ಹೋಗೋಣ ರೀ. ಆಯ್ತು, ಹೋಗೋಣ. ಹಾಗೆ ಆಗ್ಲಿ, ಈಗಲೇ ಹೊರಡೋಣ. ನಾನು ಹೋಗಿ ಸುಂದರನ್ ಕರ್ಕೊಂಡು ಬರ್ತೀನಿ. ಹುಷಾರು ಪುಟಿ, ನೀನ್ ಇಲ್ಲೇ ಅಮ್ಮ ನೋಡ್ಕೊಳ್ತಾ ಇರೋ, ಭಯ ಪಟ್ಕೋಬೇಡಿ. ನಾನು ಹೋಗಿ ಬರ್ತೀನಿ.
ಸುಂದರ್ 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 ಯಾರು? ನಾನಮ್ಮ. ಉಮಗ್ ಸ್ವಲ್ಪ ಹುಷಾರಿಲ್ಲ, ಪಟ್ನಕ್ಕೆ ಕರ್ಕೊಂಡು ಹೋಗ್ಬೇಕು. ಸುಂದರ್ ಕರಿಯಮ್ಮ. ಅಯ್ಯೋ, ಅವ್ರ ಪಕ್ಕದವ್ರು ನಾಟಕಕ್ಕೆ ಹೋದ್ರು ಇನ್ನೂ ಬಂದಿಲ್ವಲ್ಲ. ಸರಿನಮ್ಮ, ಬಂದ್ರೆ ವಿಷಯ ಹೇಳಮ್ಮ. ಶೇಖರಣ 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 ಏನಪ್ಪ ಜಗದೀಶ? ಶೇಖರಣ, ನನ್ನ ಹೆಂಡತಿಗೆ ನೋವು ಶುರು ಆಗ್ಬಿಟ್ಟಿದೆ. ಪಟ್ನಕ್ಕೆ ಹೋಗ್ಬೇಕು, ಬೇಗ ಗಾಡಿ ಕಟ್ಟೋಣ. ಹೌದಾ? ಸರಿ ಬೇಗ ಬೇಗ ಬನ್ನಿ. ಎಲ್ಲಿಗಯ್ಯ ಬರ್ಬೇಕು? ಗಾಡಿ ಕಟ್ಟೋದಕ್ಕೆಲ್ಲ ಆಗಲ್ಲ. ಯಾಕಮ್ಮ? ನಿಮಗ್ ಸಹಾಯ ಮಾಡಿದ್ ಈಶ್ವರ್ ಪ್ರಸಾದ್ ಅವ್ರಿಗೆ ಗೊತ್ತಾದ್ರೆ ನಮ್ ಎಲ್ಲಾ ಜಮೀನು ಕಿತ್ಕೊಂಡು ನಿಮ್ಗಾಗಿದ್ ಗತಿನೇ ಆಮೇಲೆ ನಮ್ಗೂ ಆಗುತ್ತೆ. ಹಾಗಲ್ಲಮ್ಮ. ನೀನ್ ಬಾರಯ್ಯ. ಅಮ್ಮ ಹಾಗನ್ಬಿಡಿ. ಅಣ್ಣ ಶೇಖರಣ, ನಾನು ಹೇಳದ್ ಕೇಳೋಣ. ಅಣ್ಣ, ನನ್ನ ಹೆಂಡತಿ ಪರಿಸ್ಥಿತಿ ಸರಿಗಿಲ್ಲ. ಅಣ್ಣ ಶೇಖರಣ, ಅಮ್ಮ. ಅಮ್ಮ ಅಮ್ಮ, ಈ ಚೀಟಿಲಿರೋ ನಂಬರ್ಗೆ ಒಂದು ಸ್ವಲ್ಪ ಫೋನ್ ಮಾಡಬೇಕು. ಫೋನ್ ಮಾಡಮ್ಮ. ತಗೊಳಮ್ಮ. ನಾನ್ ಮಾಡ್ಕೊಡ್ತೀನಿ, ನೀವೇನು ಟೆನ್ಷನ್ ತಗೋಬೇಡಿ, ನಾನ್ ಮಾಡ್ಕೊಡ್ತೀನಿ. ಹಾ, ಕನೆಕ್ಟ್ ಆಗಿದೆ, ಮಾತಾಡಿ. ಹಲೋ ಅರುಣಪ್ಪ. ಅಮ್ಮ, ಯಾರು ಮಾತಾಡ್ತಾ ಇಲ್ಲ. ಹಲೋ, ಒಂದ್ಸಲ ನೋಡಮ್ಮ. ರಿಂಗ್ ಆಗ್ತಿದೆ, 1 ನಿಮಿಷ ಇರಿ, ಯಾರಾದ್ರೂ ಪಿಕ್ ಮಾಡ್ತಾರೆ. ಹಲೋ ಹಲೋ ಹಲೋ, ನಾನ್ ಜಗದೀಶ. ಅರುಣಪ್ಪ. ಜಗದೀಶ, ನೀನಾ? ಎಷ್ಟ್ ದಿನ ಆಯ್ತು ನಿನ್ ಧ್ವನಿ ಕೇಳಿ. ಹೇಗಿದ್ಯಾ? ಉಮಾ ಸರಸ್ವತಿ ಹೇಗಿದ್ದಾರಪ್ಪ? ಊರ್ನವರೆಲ್ಲ ಹೇಗಿದ್ದಾರೆ? ನೀನು ಊರ್ ಬಿಟ್ಟು ಹೋದ್ಮೇಲೆ ಏನೇನೋ ಆಯ್ತು ಅರುಣಪ್ಪ. ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಉಮಾ ಪರಿಸ್ಥಿತಿ ಏನು ಚೆನ್ನಾಗಿಲ್ಲಪ್ಪ. ಈಗ ನೋವು ಶುರುವಾಗಿದೆ. ಹೇಗೋ ರಾತ್ರಿನೇ ನಮ್ಮೂರಿಂದ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಬಂದಿದ್ದೀನಿ. ಹೌದಾ? ಉಮಾ ಈಗ ಹೇಗಿದ್ದಾಳೆ?
ಮಗು ಅಡ್ಡ ತಿರುಗಿದೆಯಂತೆ. ದೊಡ್ಡ ಆಪರೇಷನ್ ಮಾಡಿ ಮಗುನ್ ತೆಗಿಬೇಕು ಅಂತಿದ್ದಾರೆ. ಉಮಗೆ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ ಅರುಣಪ್ಪ. ಏನು ಆಗಲ್ಲ ಜಗದೀಶ, ಇಲ್ಲಿ ಕರ್ಕೊಂಡು ಬಂದಿದ್ಯಲ್ಲ, ಉಮಾಗ್ ಏನು ಆಗಲ್ಲ. ಹಾ, ಇಲ್ಲಿ ಡಾಕ್ಟರ್ಸು ಚೆನ್ನಾಗಿ ನೋಡ್ಕೋತಾರೆ. ಆದ್ರೆ ಇಲ್ಲಿ ಡಾಕ್ಟರ್ ಏನ್ ಹೇಳ್ತಾರೋ ಅರ್ಥನೇ ಆಗ್ತಿಲ್ಲ ನನಗೆ. ಓದಿರೋರು ಯಾರಾದ್ರೂ ಇದ್ರೆ ಅರ್ಥ ಆಗೋಗಿ ಹೇಳ್ತಿದ್ರೆ ಏನೋ. ಜೇಬಲ್ ಬೇರೆ ದುಡ್ಡು ಕಮ್ಮಿ ಇದೆ. ಆಪರೇಷನ್ಗೆ ಬೇಕಾಗೋಷ್ಟು ದುಡ್ಡು ಇದೆಯಾ ಇಲ್ವೋ ಗೊತ್ತಿಲ್ಲ. ನನಗಂತೂ ಭಯದಲ್ಲಿ ಕೈಕಾಲ ಆಡ್ತಿಲ್ಲ ಅರುಣಪ್ಪ. ಈ ಪರಿಸ್ಥಿತಿಲಿ ಓದ್ಕೊಂಡಿರೋ ವಾಗ್ದೇವಮ್ಮ ಪಕ್ಕದಲ್ಲಿ ಇದ್ದಿದ್ರೆ ಧೈರ್ಯ ಆದ್ರೂ ಬರ್ತಿತ್ತೇನೋ. ಕರ್ಕೊಂಡ್ ಬರ್ತೀಯನಪ್ಪ. ಜಗದೀಶ, ನೀನೇನು ಭಯ ಪಡ್ಬೇಡ. ಇಲ್ಲಿ ನೋಡು, ಈಗ್ಲೇ ವಾಗ್ದೇವಿನೂ ಕರ್ಕೊಂಡ್ ಬರ್ತೇನೆ. ನೀನ್ ಧೈರ್ಯವಾಗಿರು. ಇಡ್ತೀನಿ. ವಾಗ್ದೇವಿ, ವಾಗ್ದೇವಿ, ತಗೊಳಮ್ಮ. ಹಲೋ ಸರ್, ನಿಮ್ ಚೀಟಿ ತಗೊಂಡೋಗಿ. ವಾಗ್ದೇವಿ, ವಾಗ್ದೇವಿ, ಏನ್ರಪ್ಪ ಅಮ್ಮ ಎಲ್ಲಿ ಹೋದ್ಲು? ಅಮ್ಮ ಇಲ್ಲಪ್ಪ, ಬೆಳಿಗ್ಗೆನೆ ಸ್ಕೂಲಿಂದ ಫೋನ್ ಬಂತು, ಅಮ್ಮ ಅಲ್ಲಿಗೆ ಹೋದ್ಲು. ಇವತ್ ಬೆಳಿಗ್ಗಿನ ಸ್ಕೂಲಿಗೆ ಯಾಕೆ ಹೋದ್ಲು? ವಾಟ್ ಇಸ್ ದಿಸ್? ಮೊನ್ನೆ ಅಷ್ಟೇ ಇನ್ಸ್ಪೆಕ್ಷನ್ ನಡೀತಲ್ಲ, ಮತ್ತ್ಯಾಕೆ ಈ ರೀತಿ ಸಡನ್ ಆಗಿ? ಡಿಇಒಗೆ ಯಾವಾಗ ಬೇಕಂದ್ರೆ ಆಗ ಎಷ್ಟ್ ಸರಿ ಬೇಕಾದ್ರೂ ಇನ್ಸ್ಪೆಕ್ಷನ್ ಮಾಡೋ ಅಧಿಕಾರ ಇರುತ್ತೆ ಅಲ್ವಾ ಮೇಡಮ್? ಹಾಗಿದ್ ಮಾತ್ರಕ್ಕೆ ಹೀಗ್ 4 ದಿನಕ್ಕೆ ಬಂದು ಬೇಕಾದಾಗ ಇನ್ಸ್ಪೆಕ್ಷನ್ ಅಂತ ಹೇಳಿದ್ರೆ ಮಕ್ಕಳಿಗೆ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗುತ್ತಲ್ವಾ? ನಮ್ದು ಹೊಸ ಸ್ಕೂಲ್ ಅಲ್ವಾ ಮೇಡಮ್, ಬೇರೆ ಸ್ಕೂಲಿಗೆ ಕಾಂಪಿಟೇಷನ್ ಆಗ್ತಿವೇನೋ ಅಂತ ನಮ್ಮನ್ನ ಭಯ ಪಡ್ಸೋಕೆ ಬೇಕು ಅಂತ ಹೀಗ್ ಮಾಡ್ತಿದ್ದಾರೆ ಅನ್ಸುತ್ತೆ ಮೇಡಮ್. ಭಯ ಪಡಿಸಿದ್ರೆ ಭಯ ಪಟ್ಕೊಂಡ್ಬಿಡ್ತೀವ? ನಾವು ಕರೆಕ್ಟ್ ಆಗಿರೋವರೆಗೂ ಯಾರಿಗೂ ಹೆದರ್ಕೊಳ್ಳೋಂತ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಅಟೆಂಡೆನ್ಸ್ ರೆಕಾರ್ಡ್ಸ್, ಮಕ್ಕಳು ಜಾಯ್ನಿಂಗ್ ರೆಕಾರ್ಡ್ಸ್, ಸ್ಕೂಲ್ ಮೇಂಟೆನೆನ್ಸ್ ರೆಕಾರ್ಡ್ಸ್ ಎಲ್ಲ ಪೆಂಡಿಂಗ್ ಅಲ್ಲಿದೆ ಮೇಡಮ್. ಮಕ್ಕಳು ಕೂಡ ಕವರ್ ಮಾಡಿರೋ ಸಿಲೆಬಸ್ ಅಲ್ಲಿ ಏನ್ ಕಲ್ತಿದಾರೋ ಇಲ್ವೋ ಅಂತ ಚೆಕ್ ಮಾಡ್ಕೊಳಕ್ಕೂ ಟೈಮ್ ಇಲ್ಲ ಮೇಡಮ್. ಎಲ್ರೂ ಹೊಸದಾಗಿ ಜಾಯಿನ್ ಆಗಿರೋ ಮಕ್ಕಳಲ್ವಾ, ಡಿಇಒ ಕೇಳೋ ಪ್ರಶ್ನೆಗಳಿಗೆ ಎಷ್ಟ್ರ ಮಟ್ಟಿಗೆ ಆನ್ಸರ್ ಮಾಡ್ತಾರೋ ಅಂತ ಭಯ ಆಗ್ತಿದೆ ಮೇಡಮ್. ಮಕ್ಕಳ ಬಗ್ಗೆ ಭಯ ಪಡೋಂತ ಅಗತ್ಯನೇ ಇಲ್ಲ. ನಾನ್ ದಿನ ಪ್ರೋಗ್ರೆಸ್ ಚೆಕ್ ಮಾಡ್ತಾನೆ ಇದ್ದೀನಿ. ಎಲ್ರೂ ಅಪ್ ಟು ದ ಸ್ಟ್ಯಾಂಡರ್ಡ್ಸ್ ಅಲ್ಲೇ ಇದ್ದಾರೆ. ಇನ್ನು ರೆಕಾರ್ಡ್ಸ್ ಬಗ್ಗೆ ನಮ್ಮ ಸ್ಟಾಫ್ ಎಲ್ಲ ಸೇರ್ಕೊಂಡು ಒಂದು 2 hours ಕೂತ್ಕೊಂಡು ವೆರಿಫೈ ಮಾಡಿದ್ರೆ ಸಾಕಾಗುತ್ತೆ. ಟೈಮ್ ಇಲ್ಲ. ಕಮ್ ಆನ್, ಲೆಟ್ಸ್ ಮೂವ್. ಕಮ್ ಆನ್. ಡಾಕ್ಟರ್ಪ್ಪ, ಪೇಷಂಟ್ ಬಿಟ್ಟು ಎಲ್ಲಿ ಹೋಗಿದ್ಯಪ್ಪ? ನಮ್ ಪರಿಚಯದವ್ರಿಗೆ ಫೋನ್ ಮಾಡಕ್ ಹೋಗಿದ್ದೆ. ಉಮಾ ಹೇಗಿದ್ದಾಳೆ ಇವಾಗ? ಮಗು ಹಿಂದೆ ತಿರುಗಿದೆ ಅಲ್ವಾ, ಆಪರೇಷನ್ ಮಾಡ್ಲೇಬೇಕು. ರಿಪೋರ್ಟ್ಸ್ ಎಲ್ಲಿ? ರಿಪೋರ್ಟ್ಸ್ ಅಂದ್ರೆ ಮುಖ ನೋಡ್ತಿದ್ಯಲ್ಲಯ್ಯ, ಆಗ್ಲೇ ಟೆಸ್ಟ್ಗಳು ಮಾಡಿದ್ವಲ್ಲ ಆ ರಿಪೋರ್ಟ್ಸ್. ಏನ್ ಕೇಳಿದ್ರು ಮಂಕಾಗ್ಬಿಡ್ತೀಯಲ್ಲಯ್ಯ. ಅದಕ್ಕೆ ನಿನ್ನಂತವ್ರು ಓದಿರೋರ್ನ ಜೊತೆಲಿ ಕರ್ಕೊಂಡ್ ಬರ್ಬೇಕು ಅನ್ನೋದು. ಫೋನ್ ಮಾಡಿದ್ದೆ ಡಾಕ್ಟ್ರೆ, ಬರ್ತಿದ್ದಾರೆ. ಸಿಸ್ಟರ್, ಇವ್ರಿಗೇನು ತಿಳಿತಾ ಇಲ್ಲ, ಲ್ಯಾಬ್ಗೆ ಹೋಗಿ ನೀವೇ ರಿಪೋರ್ಟ್ಸ್ ತನ್ನಿ. ಸರಿ ಡಾಕ್ಟರ್, ಬಾರಪ್ಪ. ಅಮ್ಮ, 1 ನಿಮಿಷನಮ್ಮ, ಬಂದ್ಬಿಟ್ಟೆ. ಅಮ್ಮ, ಇದನ್ ತಗೋ, ನೀನ್ ಇಲ್ಲೇ ಕೂತ್ಕೋ, ಇಲ್ಲೇ ಇರು, ನಾನು ಬರ್ತೀನಿ. ಬಂದ್ಬಿಟ್ಟೆ ಅಮ್ಮ. ಏನಯ್ಯ, ಯಾರಾದ್ರೂ ಓದಿರೋರಿದ್ರೆ ಕರ್ಸು ಅಂತ ಹೇಳಿಲ್ವಾ? ಈಗ ನನ್ನ ಹಾಸ್ಪಿಟಲ್ ಕೆಲಸ ನೋಡ್ಬೇಕಾ, ನಿನ್ ಕೆಲಸ ನೋಡ್ಬೇಕಾ? ಅಯ್ಯೋ, ಹಾಗೆಲ್ಲ ಹೇಳ್ಬಿಡಿ ಅಮ್ಮ, ಹಾಗೆ ಹೇಳ್ಬಿಡಿ. ನಾನು ಫೋನ್ ಮಾಡಿದ್ದೆ, ಬರ್ತಾ ಇದಾರೆ. ಅಲ್ಲಿವರೆಗೂ ಸಹಾಯ ಮಾಡಿ. ಸರಿ ಸರಿ, ನನ್ ತಲೆ ತಿನ್ಬೇಡ, ಇಲ್ಲೇ ನಿಂತ್ಕೋ. ನಡಿ. ಬಾರಯ್ಯ. ಡಾಕ್ಟರ್,
ಡಾಕ್ಟರ್, ಹ್ಮ್ ಪೇಷಂಟ್ ಈಗ ನೋವು ಜಾಸ್ತಿ ಆಗಿದೆ. ಇವಾಗ ಏನ್ ಮಾಡೋದು? ಅನಸ್ತೀಶಿಯಾ ಕೊಡೋದಾ? ಇಲ್ಲ ಬೇಡ, ಈಗಾಗ್ಲೇ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀವಿ. ಬೇಗನೆ ಆಪರೇಷನ್ ಮಾಡಬೇಕು. ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕೆ ನಿಧಾನ ಮಾಡೋದು ಅಷ್ಟೇ. ಇನ್ನು ಕಾಯ್ತಾ ಇದ್ರೆ ತಾಯಿ ಮಗು ಇಬ್ರಿಗೂ ಅಪಾಯನೇ. ನೀವು ಹೋಗಿ ಆಪರೇಷನ್ ಥಿಯೇಟರ್ನ ರೆಡಿ ಮಾಡಿ. ಓಕೆ ಡಾಕ್ಟರ್. ಪ್ರೀ ಆಪರೇಷನ್ ಪ್ರೊಸೀಜರ್ ಮಾಡಬೇಕು. ತಗೊಳ್ಳಿ, ಈ ಮೆಡಿಸಿನ್ ತಗೊಂಡು ಆ ಪೇಪರ್ ಮೇಲೆ ಇವ್ರು ಸೈನ್ ಮಾಡಿಸಿ. ಓಕೆ ಡಾಕ್ಟರ್. ಡಾಕ್ಟರಪ್ಪ, ಡಾಕ್ಟರ್, ಇಲ್ಲಿ ನೋಡು, ಇಲ್ಲಿ ಸ್ವಲ್ಪ ಬಾ. ಇಲ್ಲೊಂದು ಸಿಗ್ನೇಚರ್ ಹಾಕು. ಏನಮ್ಮ ಇದು? ಈಗ ಓದಿ ಹೇಳೋ ಅಷ್ಟು ಟೈಮ್ ಇಲ್ಲ. ಇಂಥ ಆಪರೇಷನ್ ಮಾಡೋವಾಗ ಹೀಗೆ ಸಹಿ ಮಾಡಿಸ್ಕೋತಾರೆ. ಹಾಕು. ನನಗೆ ಸಹಿ ಹಾಕೋಕ್ ಬರಲ್ಲ. ಸಿಗ್ನೇಚರ್ ಬರಲ್ವಾ? ಛೇ. ನೀನ್ ಹೋಗಿ ಔಷಧಿ ತಗೊಂಡ್ ಬಾ. ಪಕ್ಕದಲ್ಲೇ ಔಷಧಿ ಅಂಗಡಿ ಇದೆ. ನೀನ್ ಹೋಗಿ ಬೇಗ ತಗೊಂಡ್ ಬಾ. ಹೋಗು. ಅಣ್ಣ, ಬೇಗ ಈ ಔಷಧಿ ಕೊಡೋಣ. ನನ್ನ ಹೆಂಡತಿಗೆ ಆಪರೇಷನ್ ಇದೆ. ಸ್ವಲ್ಪ ಬೇಗ ಕೊಡೋಣ. ಅಣ್ಣ, ಸ್ವಲ್ಪ ಅರ್ಜೆಂಟ್ ಆಗಿ ಮೆಡಿಸಿನ್ ಕೊಡೋಣ. ಏ, ನನಗೆ ಕೊಡಯ್ಯ. ಅಣ್ಣ, ಒಂದ್ ನಿಮಿಷ, ನನ್ನ ಔಷಧಿ ಕೊಟ್ಬಿಡ್ಲಿ. ನನ್ನ ಹೆಂಡತಿಗೆ ಆಪರೇಷನ್ ಇದೆ. ಅಣ್ಣ, ಒಂದ್ ನಿಮಿಷ. ಆಯ್ತಾಯ್ತು, ಬೇಗ ಕೊಡಿ ಅಣ್ಣ. 1100. ಆಯ್ತು, ತಗೊಳ್ಳಿ ಅಣ್ಣ. ಚೀಟಿ ಅಣ್ಣ, ಚೀಟಿ ಕೊಡಿ. ವಾಗ್ದೇವಿ, ಗುಡ್ ಮಾರ್ನಿಂಗ್ ಸರ್. ಈಗ ನಮ್ಮೆದ್ರಿಗೆ ಅಂಥದ್ದೊಂದು ಚಾಲೆಂಜ್ ಎದುರಾಗಿದೆ. ಹೌದು ಮೇಡಮ್. ನಾವು ಬೆಸ್ಟ್ ಅಂತ ಪ್ರೂವ್ ಮಾಡೋ ಚಾಲೆಂಜ್ ಇದು. ಇದೊಂದೇ ಅಲ್ಲ, ಇಂಥ ಚಾಲೆಂಜ್ಗಳು ಎಷ್ಟು ಎದುರಾದ್ರೂ ನಾವು ಮತ್ತೆ ಚಾಲೆಂಜ್ ಮಾಡೋ ಹಾಗಿದ್ರೆ ಮಾತ್ರ ವಿ ವಿಲ್ ಬಿ ನಂಬರ್ 1 ಅಂಡ್ ವಿ ಶುಡ್ ಬಿ ನಂಬರ್ 1. ಓಕೆ ಮೇಡಮ್, ಶ್ಯೂರ್. ಗುಡ್. ಎಲ್ಲ ರೆಕಾರ್ಡ್ಸು ಕರೆಕ್ಟ್ ಆಗೇ ಇದೆ. ಆದ್ರೆ ಚಾನ್ಸ್ ಕೊಡಬಾರ್ದಲ್ವಾ ನಾವು? ಹೌದು ಮೇಡಮ್. ಮತ್ತೆ ಒಂದ್ಸರಿ ವೆರಿಫೈ. ಓಕೆ ಮೇಡಮ್. ವಾಗ್ದೇವಿ, ಮಾತಾಡ್ತಿದ್ದೀನಲ್ಲ ರೀ, ನೀವೊಂದ್ ನಿಮಿಷ ಆಫೀಸ್ ರೂಮಲ್ಲಿ ಕೂತಿರಿ. ವಾಗ್ದೇವಿ, ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಈಗ ನನಗೆ ಇನ್ಸ್ಪೆಕ್ಷನ್ ಇದೆ ರೀ, ಮುಗಿಯೋವರೆಗೂ ಡಿಸ್ಟರ್ಬ್ ಮಾಡಬೇಡಿ. ಏನಿದ್ರು ಆಮೇಲೆ ಮಾತಾಡೋಣ. ನೀವು ಹೋಗಿ ಆಫೀಸಲ್ಲಿ ಕೂತ್ಕೊಳ್ಳಿ. ಇಲ್ಲ ವಾಗ್ದೇವಿ, ಅಷ್ಟು ಟೈಮ್ ಇಲ್ಲ, ಈಗಲೇ ಮಾತಾಡ್ಬೇಕು. ಎಕ್ಸ್ಕ್ಯೂಸ್ ಮೀ ಮೇಡಮ್, ನನ್ನ ಹಸ್ಬೆಂಡ್ ಬಂದಿದ್ದಾರೆ, ಒಂದ್ ನಿಮಿಷ ಬರ್ತೀನಿ. ಏನ್ರಿ ನೀವು, ಇನ್ಸ್ಪೆಕ್ಷನ್ ಇದೆ ಅಂತ ಹೇಳಿದ್ನಲ್ವಾ? ಏನಂತ ಒಂದು ಅರ್ಜೆಂಟು? ಜಗದೀಶ ಫೋನ್ ಮಾಡಿದ ವಾಗ್ದೇವಿ. ಉಮಾಗೆ ನೋವು ಶುರುವಾಗಿ ರಾತ್ರಿನ ಆಸ್ಪತ್ರೆಗೆ ಕರ್ಕೊಂಡು ಬಂದಂತೆ. ಬಾ, ಆಸ್ಪತ್ರೆಗೆ ಹೋಗೋಣ. ಈಗ್ಲಾ? ಡಿಒ ಇನ್ಸ್ಪೆಕ್ಷನ್ ಬರ್ತಿದ್ದಾರೆ, ಅದು ಮುಗಿದ ಮೇಲೆ ಹೋಗೋಣ. ಇಲ್ಲ ವಾಗ್ದೇವಿ, ಅಲ್ಲಿ ಉಮಾಗೆ ಬಹಳ ಸೀರಿಯಸ್ ಆಗಿದ್ಯಂತೆ. ಮಗು ಅಡ್ಡ ತಿರುಗಿ ಯಾವ್ದೋ ಆಪರೇಷನ್ ಆಗ್ಬೇಕು ಅಂದ್ರಂತೆ. ಪಾಪ ಜಗದೀಶಂಗೆ ಏನೂ ಗೊತ್ತಿಲ್ಲ, ಏನಾಗುತ್ತೋ ಅಂತ ಭಯ ಪಡ್ತಾ ಇದ್ದಾನೆ. ಇಲ್ಲಿ ನಮ್ಮನ್ ಬಿಟ್ರೆ ಅವನಿಗೆ ಯಾರಿದ್ದಾರೆ ಹೇಳು? ಹೋಗೋಣ ಬಾ ವಾಗ್ದೇವಿ. ನಾನೇನು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನ, ನೀವೇ ಹೇಳಿ. ಆದ್ರೆ ಇಲ್ಲಿ ಬರೋಕಾಗದೇ ಇರುವಂತ ಪರಿಸ್ಥಿತಿ ರೀ. ನಮ್ ಡೆವಲಪ್ಮೆಂಟ್ ನೋಡಿ ಬೇರೆಯವರು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದಕ್ ನೋಡ್ತಾ ಇದ್ದಾರೆ. ಒಂದು ಚಿಕ್ಕ ತಪ್ಪು ನಡೆದ್ರೂ ಕೂಡ ಇಲ್ಲಿವರೆಗೂ ನಾವು ಪಟ್ಟ ಕಷ್ಟ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ರೀ. ಆದ್ರೆ ನಾನ್ ಬರೋಲ್ಲ ಅಂತೇನು ಹೇಳ್ತಿಲ್ವಲ್ಲ, ಇನ್ಸ್ಪೆಕ್ಷನ್ ಮುಗಿದ ಮೇಲೆ ಬರ್ತೀನಿ ಅಂತ ಹೇಳ್ತಿದ್ದೀನಿ. ಒಂದ್ ವೇಳೆ ನಿಮಗ್ ಅಷ್ಟೊಂದು ಟೆನ್ಷನ್ ಆಗಿದ್ರೆ ನೀವು ಹೊರಡ್ರಿ, ನಾನು ಎಲ್ಲ ಮುಗಿದ ಮೇಲೆ ಬರ್ತೀನಿ. ನಾನೊಬ್ನೇ ಹೋಗಿ ಏನ್ ಮಾಡ್ಲಿ? ಓದಿರೋರು ಇರ್ಬೇಕು ಅಂತಿದ್ದಾರೆ ವಾಗ್ದೇವಿ. ನಿನ್ ತಕ್ಷಣ ಬರ್ಲೇಬೇಕು. ಇಲ್ಲಿನ ವಿಷಯನ ಆಮೇಲೆ ನೋಡ್ಕೊಳ್ಳೋಣ. ಬಾ ವಾಗ್ದೇವಿ. ಅಲ್ಲ ರೀ, ನಾನು ಇಷ್ಟು ಕ್ಲಾರಿಫಿಕೇಶನ್ ಕೊಡ್ತಿದ್ರು ನಿಮ್ಗೆ ಅರ್ಥ ಆಗ್ತಿಲ್ವಾ? ಏನಾದ್ರೂ ತಪ್ಪಾದ್ರೆ ಸ್ಕೂಲನ್ನೇ ಮುಚ್ಚಾಕುವಂತ ಪರಿಸ್ಥಿತಿ ಬರುತ್ತೆ. ಅಲ್ಲಿ ಡಾಕ್ಟರ್ ಇದಾರಲ್ವಾ, ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ. ನಾವು ಸ್ವಲ್ಪ ಲೇಟ್ ಆಗಿ ಹೋದ್ರು ಪ್ರಾಣ ಏನ್ ಹೋಗಲ್ವಲ್ಲ.
ದಯವಿಟ್ಟು ನನಗೆ ತೊಂದರೆ ಕೊಡದೆ ನೀವು ಇಲ್ಲಿಂದ ಹೊರಡಿ. ನಾನು ಆಮೇಲೆ ಬರ್ತೀನಿ. ವಾಗ್ದೇವಿ, ಮತ್ತಿನ್ನೇನ್ರಿ? ಜಗದೀಶನ್ ಹತ್ರ ದುಡ್ಡು ಕೂಡ ಸಾಕಷ್ಟು ಇಲ್ವಂತೆ. ದುಡ್ಡ? ಈಗಿಂದೀಗ್ಲೇ ದುಡ್ಡು ಅಂದ್ರೆ ಎಲ್ಲಿಂದ ತರೋದು? ಆ ಆ, ಇದನ್ನೆಲ್ಲ ಆಡ್ಬಿಟ್ಟು ದುಡ್ಡು ತಗೊಂಡೋಗಿ ಅವ್ರಿಗೆ ಕೊಟ್ಬಿಡಿ. ತಗೊಳ್ಳಿ, ಹೋಗಿ. ಡಾಕ್ಟ್ರೇ, ಡಾಕ್ಟ್ರೇ, ಔಷಧಿ ಎಲ್ಲ ತಗೊಂಡ್ ಬಂದ್ರಾ? ತಗೊಳಮ್ಮ. ಅಮ್ಮ, ಅಮ್ಮ, ಭಯ ಆಗ್ತಿದೆ ಅಪ್ಪ. ಏನಾಗಲ್ಲಮ್ಮ, ಅಮ್ಮಂಗೆ ಏನೂ ಆಗಲ್ಲ. ಔಷಧಿ ಕೊಟ್ಟಿದ್ದೀನಲ್ಲಮ್ಮ. ತಮ್ಮನೋ ತಂಗಿನೋ ಕರ್ಕೊಂಡು ಅಮ್ಮ ನಗ್ನಗ್ತಾ ಹೊರಗಡೆ ಬರ್ತಾಳೆ. ಅಮ್ಮ ಹುಷಾರಾಗ್ತಾಳೆ. ಏನಕ್ಕೆ ಈ ಇಂಜೆಕ್ಷನ್ ಇದೆ ಇಲ್ಲಿ? ಇದನ್ ಪೇಷಂಟ್ ಕೊಟ್ರೆ ಏನಾಗುತ್ತೆ ಅಂತ ಗೊತ್ತಾ? ಸಾರಿ ಡಾಕ್ಟರ್, ನೀವು ಬರ್ಕೊಟ್ಟಿದ್ದ ಇಂಜೆಕ್ಷನ್ ತಗೊಂಡ್ ಬಂದಿದ್ದಾರೆ ಅನ್ಕೊಂಡೆ. ಅವ್ರೇನ್ ತಗೊಂಡ್ಬಂದ್ರು ಅದನ್ನ ಕೊಟ್ಬಿಡ್ತೀರಾ? ಅವ್ರಿಗೆ ಓದಕ್ ಬರಲ್ಲ ಅಂತ ಗೊತ್ತು ತಾನೆ? ಕನಿಷ್ಠ ಪಕ್ಷ ಇಂಜೆಕ್ಷನ್ ಕೊಡೋವಾಗಾದ್ರೂ ನೋಡ್ಬೇಕಲ್ವಾ? ಸಾರಿ ಡಾಕ್ಟರ್. ಹಾ, ಬೇಗ ಹೋಗಿ ಆ ಇಂಜೆಕ್ಷನ್ ತಗೊಂಬರಕ್ ಹೇಳಿ. ಓಕೆ. ಏನಯ್ಯ, ನಿನಗ್ ಬುದ್ಧಿ ಇದೆಯಾ? ಡಾಕ್ಟರ್ ಬರ್ಕೊಟ್ಟಿರೋ ಔಷಧಿ ಏನು, ನೀನ್ ತಂದಿರೋದೇನು? ಒಂದ್ ವೇಳೆ ಈ ಇಂಜೆಕ್ಷನ್ ಕೊಟ್ಟಿದ್ರೆ ಪೇಷಂಟ್ ಪ್ರಾಣನೇ ಹೋಗ್ತಾ ಇತ್ತು. ಹಾಗಲ್ಲಮ್ಮ, ನೀವು ಕೊಟ್ಟಿರೋ ಚೀಟಿ ಕೊಟ್ಟಿದ್ದಕ್ಕೆ ಇದೇ ಔಷಧಿ ಕೊಟ್ಟಿದ್ದಾರಮ್ಮ. ಅದಕ್ಕೆ ಓದಿರೋರಿದ್ರೆ ಕರ್ಕೊಂಡ್ ಬಾ ಅಂತ ಹೇಳಿದ್ದು. ಈ ಸಲನಾದ್ರೂ ಬರ್ದಿರೋ ಇಂಜೆಕ್ಷನ್ ತಗೊಂಡ್ ಬಾ. ನಿನ್ ಹೆಂಡತಿ ಪ್ರಾಣದ ಜೊತೆ ಆಟ ಆಡ್ಬೇಡ. ಹೋಗು. ಅಣ್ಣ, ಔಷಧಿ ಬದಲಾಗಿದೆಯಂತೆ, ಸ್ವಲ್ಪ ನೋಡ್ಕೊಡೋಣ. ಡಾಕ್ಟರ್ ಹೇಳಿದ್ರು ಬೇಗ ಕೊಡೋಣ, ಬೇಗ. ಇದು ನಾನು ಕೊಟ್ಟಿಲ್ಲ ರೀ, ಕನ್ಫ್ಯೂಸ್ ಆಗಿ ನೀವೇ ಸರಿ, ತಗೊಂಡು ನಂದೇ ಹೋಗಿದ್ದು. ತಪ್ಪಾಯ್ತು. ನೀವು ಸ್ವಲ್ಪ ನೋಡ್ಕೊಡೋಣ. ಬೇಗ ಕೊಡು, ಬೇಗ ಕೊಡೋಣ, ಬೇಗ ಕೊಡೋಣ. ನನ್ನ ಹೆಂಡತಿಗೆಲ್ಲ ಆಪರೇಷನ್ ಇದೆ. ತಗೊಳ್ಳಿ. ಏನಯ್ಯ ದುಡ್ಡು? ಎಷ್ಟಣ್ಣ ದುಡ್ಡು? ತಗೊಳ್ಳೋಣ, ಇದು ತಗೋ. ಇನ್ನೂ ಇಂಜೆಕ್ಷನ್ ತರ್ಲಿಲ್ವಾ? ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಅವ್ರನ್ನ ಯಾಕೆ ಕಳ್ಸಿದ್ರಿ? ಬೇಗ ಹೋಗಿ ತಗೊಂಬನ್ನಿ ನೀವೇ. ಓಕೆ ಡಾಕ್ಟರ್. ಡಾಕ್ಟ್ರೇ, 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 ತಗೊಳ್ಳಿಮ್ಮ. ಇಷ್ಟ ಲೇಟ್ ಯಾಕಯ್ಯ? ನಿನ್ನಿಂದಾಗಿ ಡಾಕ್ಟರ್ ಹತ್ರ ನಾನ್ ಬೈಸ್ಕೊತಾ ಇದ್ದೀನಿ. ನಿನ್ ಹೆಂಡತಿಗೆ ಏನಾದ್ರೂ ಆದ್ರೆ ಅದಕ್ಕೆ ಕಾರಣ ನೀನೇ, ನೆನ್ಪಿಟ್ಕೋ. ಹಾಗೆ ಹೇಳ್ಬೇಡಿ ಅಮ್ಮ. ಅಮ್ಮ, ಅಮ್ಮ, ನನ್ನ ಹೆಂಡತಿ ಹೇಗಿದೆ? ಅಮ್ಮ, ನನ್ನ ಹೆಂಡತಿ ಹೇಗಿದ್ದಾಳೆ? ಡಾಕ್ಟರ್, ಹಿಡ್ಕೊಳ್ಳಿ. ಪೇನ್ ಜಾಸ್ತಿ ಆಗ್ತಿದೆ. ಹೌದು ಸರ್. ಬೇಗ ಆಪರೇಷನ್ ಮಾಡ್ಬೇಕು, ರೆಡಿ ಮಾಡಿ. ಓಕೆ ಸರ್. ಡಾಕ್ಟ್ರಪ್ಪ, ಡಾಕ್ಟ್ರಪ್ಪ, ನನ್ನ ಹೆಂಡತಿ ಹೇಗಿದ್ದಾಳೆ ಈಗ? ಆಪರೇಷನ್ಗೆ ಏರ್ಪಾಡಾಗ್ತಿದೆ. ನೀವು ದುಡ್ಡು ಕಟ್ಟಿದ್ರೋ ಇಲ್ವೋ? ಇನ್ನೂ ಕಟ್ಟಿಲ್ಲ. ನನ್ನ ಸ್ನೇಹಿತನಿಗೆ ಫೋನ್ ಮಾಡಿದ್ದೀನಿ, ಬಂದ್ಬಿಡ್ತಾರೆ ಡಾಕ್ಟರ್. ಬಂದಾಗ್ಲಿಂದ ಅದೇ ಮಾತು ಹೇಳ್ತಿದ್ಯಲ್ಲಪ್ಪ. ದುಡ್ಡು ಕಟ್ಟದೇ ಇದ್ರೆ ಆಪರೇಷನ್ ಹೇಗ್ ಮಾಡೋದು? ನಿನ್ ಹೆಂಡತಿ ಪರಿಸ್ಥಿತಿ ಕೈ ಮೀರಿ ಹೋಗ್ತಿದೆ. ಡಾಕ್ಟ್ರೆ, ಹಾಗೆ ಹೇಳ್ಬಿಡಿ ಡಾಕ್ಟ್ರೆ. ನನ್ನ ಸ್ನೇಹಿತ ತಪ್ಪದ ದುಡ್ಡು ತಂದು ಕಟ್ತಾರೆ. ದಯವಿಟ್ಟು ನನ್ನ ಹೆಂಡತಿಗೆ ಆಪರೇಷನ್ ಮಾಡಿ ಮಗುನ ತಾಯಿನ ಕಾಪಾಡಿ ಡಾಕ್ಟ್ರೆ. ನಿಮ್ ಕಾಲು ಸರಿ, ಸರಿ, ಹಿಡ್ಕೊತೀನಿ ಹೇಳಯ್ಯ. ಡಾಕ್ಟ್ರೆ, ನಿಮ್ ಕಾಲು ಹೇಳು. ಜೀವಕ್ಕೆ ಅಪಾಯ ಇರೋದ್ರಿಂದ ನಿನ್ ಮಾತು ಕೇಳಿ ನಾನು ಆಪರೇಷನ್ ಮಾಡ್ತೀನಿ. ನೀನ್ ಕಟ್ಟದೇ ಇದ್ರೆ ನಾನ್ ಕಟ್ಬೇಕಾಗತ್ತೆ. ಇಲ್ಲ ಡಾಕ್ಟ್ರೆ, ಇಲ್ಲ, ತಪ್ಪದೆ ಬರ್ತಾನೆ, ದುಡ್ಡು ಕಟ್ತಾನೆ. ಸರಿ. ಹಾ, ಬರ್ತಾ ಇದೀನಿ. ನೀನು ಬೇಗ ಕಟ್ಬೇಕಪ್ಪ. ಏ ಹುಡುಗಿ, ನಿಂತ್ಕೋ. ನೀನ್ ಹೊರಗಡೆ ಹೋಗ್ಬಾರ್ದಮ್ಮ, ನಿಂತ್ಕೋ.
ಯಾವತ್ತು ಅಳ್ಬಾರ್ದು. ಅಳಲ್ಲ ಅಮ್ಮ. ಸರ್ಸು, ಅಮ್ಮಂಗೇನು ಆಗಲ್ಲಮ್ಮ. ಯಾವಾಗ್ಲೂ ನಿನ್ನ ಹತ್ರನೇ ಇರ್ತಾಳೆ, ನಿನ್ನ ನೋಡ್ತಾನೆ ಇರ್ತಾಳೆ. ಈಗ ನಿನಗೆ ಒಂದು ಪುಟಾಣಿ ಪಾಪುನ ಕೊಡ್ತೀನಿ. ನಿನ್ಗೊಬ್ಳು ತಂಗಿ ಬಂದ್ರೆ ನೀನು ದೊಡ್ಡ ಅಕ್ಕ ಆಗ್ತೀಯ ಅಲ್ವಾ? ಈಗ ನೀನು ಅಳ್ಬಾರ್ದಮ್ಮ. ತಂಗಿ ಹತ್ರ ನೀನೇ ಸಮಾಧಾನ ಮಾಡಬೇಕು. ಜೊತೆಗೆ ನೀನೇ ಸ್ನಾನ ಮಾಡಿಸ್ಬೇಕು, ಜಡೆನೂ ಹಾಕ್ಬೇಕು, ಊಟನೂ ಮಾಡಿಸ್ಬೇಕು. ನೀನೇ ಅಮ್ಮನ ಹಾಗೆ ನೋಡ್ಕೋಬೇಕು. ನೋಡ್ಕೋತೀಯ ಅಲ್ವಮ್ಮ? ನೋಡ್ಕೊಳ್ತೀನಮ್ಮ. ಅಮ್ಮ, ಇದೇನ್ರಿ ನೀವು ಕೂಡ ಚಿಕ್ಕ ಮಕ್ಕಳ ಹಾಗೆ? ಮಗುನ ಹೊರಗಡೆ ಕರ್ಕೊಂಡು ಹೋಗಿ, ಈಗಲೇ ಲೇಟ್ ಆಗಿದೆ. ಆಪರೇಷನ್ ಮಾಡ್ಲೇಬೇಕು. ಪ್ಲೀಸ್ ಕರ್ಕೊಂಡು ಹೋಗಿ.